ರಾಜಕೀಯ ಎಳೆ ಎಳೆಯಾಗಿ ಅನ್ನುವಂಥ ಕಾರ್ಯಕ್ರಮಕ್ಕೊಂದು ಅರ್ಥ ಬಂತು ಅಂತ ಅನ್ಸುತ್ತೆ. ಯಾಕಂತ ಹೇಳಿದರೆ ಅಜಿತ್ ದೋವಲ್ ಈ ದೇಶದ ರಕ್ಷಣಾ ಸಲಹೆಗಾರರಾಗಿ ಅವರು ದೇಶದ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಭಾರತದ ಮೇಲೆ ಇರುವಂಥ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಹಿಮ್ಮೆಟ್ಟಿಸುವಲ್ಲಿ ಅವರು ದೇಶ ಸೇವೆ, ಪಾಕಿಸ್ತಾನದಲ್ಲಿ ಇದ್ದು ಪಾಕಿಸ್ತಾನದ ಇಂಟರ್ನಲ್ಲಿ ಹೇಗಿದೆ, ಭಾರತದ ಬಗ್ಗೆ ಇರುವಂಥ ಅವರ ಅಸಹನೆ, ಭಯೋತ್ಪಾದಕ ದಾಳಿ, ಇದೆಲ್ಲವನ್ನು ಕೂಡ ಭಾರತದ ಒಳಗಿದ್ದುಕೊಂಡು ಅಥವಾ ಪಾಕಿಸ್ತಾನದ ವಿಚಾರಗಳನ್ನು ಅವಲೋಕಿಸಿ ಭಾರತದಲ್ಲಿ ಅಥವಾ ಭಾರತದ ಒಳಗೆ ಅದರ ವಿರುದ್ಧ ಸಮಗ್ರವಾದಂಥ ಹೋರಾಟವನ್ನು ರೂಪಿಸುವಲ್ಲಿ ಅಜಿತ್ ದೋವಲ್ ಅವರ ಪಾತ್ರ, ಅವರಿಗೆ ಸಿಕ್ಕಿರುವಂಥ ಇವತ್ತಿನ ಈ ಅತ್ಯುನ್ನತ ಗೌರವ ಬಹುಶಃ ಭಾರತೀಯರೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಸಂದರ್ಭ ಇದು. ನಮ್ಮ ಜೊತೆಯಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವೀರೇಂದ್ರ ಉಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಬಹುಶಃ ಇವರ ಸ್ಟೋರಿ ಕೇಳುವಾಗ ನಿಮ್ಮ ರೋಮ ಎಲ್ಲವೂ ಕೂಡ ಸೆಟನಿಲಿರುತ್ತೆ. ಯಾಕಂತ ಹೇಳಿದರೆ ಅಜಿತ್ ದೋವಲ್ ಅವರು ಅಂಥ ಒಬ್ಬ ತೂಕದ ವ್ಯಕ್ತಿ. ಸದ್ಯ ಅವ್ರಿಗೆ ಸಂದಿರುವಂಥ ಗೌರವ ಈ ದೇಶ ಎಷ್ಟು ಹೆಮ್ಮೆ ಪಡುವಂಥದ್ದು ವೀರೇಂದ್ರ? ಖಂಡಿತ, ಬಹುಶಃ ಅದು ದೇಶಕ್ಕೆ ಹೆಮ್ಮೆ. ಅಜಿತ್ ದೋವಲ್ ಅವರಿಗೆಲ್ಲ ಗೌರವ, ದೇಶಕ್ಕೆ ಗೌರವ. ಯಾಕಂದ್ರೆ ಅವ್ರನ್ನ ಸನ್ಮಾನಿಸೋದು, ಅವ್ರನ್ನ ಗೌರವಿಸೋದು, ಅವರಿಗೆ ಬಿರುದು ಬಾವಲಿಗಳ ಅಗತ್ಯ ಇಲ್ಲ. ಹೇಳಿದ್ರಲ್ಲ, ಈ ಅಜಿತ್ ದೋವಲ್ ಅನ್ನೋ ಹೆಸರೇ ಸಾಕು, ಅದು ಎಲ್ಲ ಬಿರುದು ಬಾವಲಿಗಳನ್ನ ಮೀರಿದ್ದು ಅಂತ ಹೇಳ್ಬೋದು. ಇವಾಗ ಲೋಕಮಾನ್ಯ ತಿಲಕ್ ಅವಾರ್ಡ್ 2026 ಅವರಿಗೆ ಕೊಟ್ಟಿರುವಂತದ್ದು ನೋಡಿ. ಅವರ ಬಿರುದು ಬಾವಲಿಗಳು ಬಹುಶಃ ಭಾರತದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಸಿಕ್ಕಂತ ಪ್ರಶಸ್ತಿಗಳನ್ನ ನೋಡ್ತಾ ಹೋಗ್ಬಿಟ್ರೆ, ಅವರು ಪೊಲೀಸ್ ಅಧಿಕಾರಿಯಾಗಿ ಇವತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗುವ ನಡುವೆ ಅದೆಲ್ಲ ಅವಾರ್ಡ್ಗಳನ್ನ ಮುಖ್ಯವೇ ಆಗಿಲ್ಲ ಅವರಿಗೆ ಅಂತ ಹೇಳಿ ಅದನ್ನ ಮೀರಿ ನಿಂತು ಬಿಟ್ಟಿದ್ದಾರೆ. ಹಾಗೆ ಒಬ್ಬ ಯೋಧ ಇರ್ತಾನೆ ಗಡಿಯಲ್ಲಿ, ಆ ಯೋಧನ ನೆರಳಿನಂತೆ ನಿಂತವರು ಅಜಿತ್ ದೋವಲ್. ಪಾಕಿಸ್ತಾನದ ಲಾಹೋರ್ನ ಗಲ್ಲಿಯಲ್ಲಿ ತಿರ್ಬೇಕಿದ್ರೆ ಸುಮ್ಮನೆ ನಾವು ನೋಡಿದ್ವಿ ಒಂದು ಸ್ಟೋರಿ, ಈ ಸ್ಟೋರಿಯಲ್ಲಿ ನಾವು ಹೇಳಿದೀವಿ, ಆ ಸ್ಕ್ರಿಪ್ಟ್ ಅಲ್ಲಿ ಹೇಳಿದೀವಿ, ಬಹುಶಃ ನೀವು ಗಮನಿಸಿರ್ತೀರಿ ರಂಜಿತ್. ಬಹಳ ಸ್ಪೆಷಲ್ ಆಗಿ ಬಂದಿದ್ರಿ, ಬಹಳ ಖುಷಿ ಆಯ್ತು ನನಗೆ. ಮತ್ತೆ ಅವರ ಸ್ಟೋರಿ ಕೇಳುವಾಗ ಏನೋ ಒಂದು ಮೈ ರೋಮಾಂಚನ ಆಗ್ತಾ ಇತ್ತು. ಖಂಡಿತ ರಂಜಿತ್, ಖಂಡಿತ, ಡೆಫಿನೆಟ್ಲಿ. ಯಾಕಂದ್ರೆ ಅಂದ್ರೆ ಇದೊಂದು ಸೆಲೆಬ್ರೇಷನ್. ಅವ್ರ ಬಗ್ಗೆ ಬರೆಯೋದಿದೆಯಲ್ಲ, ಅದೊಂದು ಸೆಲೆಬ್ರೇಷನ್. ಅದನ್ನ ಅನುಭವಿಸಿ ಬರಿತೀವಿ ನಾವು. ಹಾಗೆ ಬರೀಲಿಕ್ಕೆ ಸಿಗುವಂತ ಅವಕಾಶವೂ ಕೂಡ ನಮ್ಗೆಲ್ಲ ಒಂದು ನಿಜವಾಗಿ ಆಯ್ತು. ನಾನು ಅದ್ರ ಭಾಗ್ಯ ಅಂತ ಭಾವಿಸಿ ಬರೀತೀನಿ. ಯಾಕಂದ್ರೆ ಭಾರತಕ್ಕೋಸ್ಕರ, ಒಂದು ದೇಶಕ್ಕೋಸ್ಕರ ಒಬ್ಬ ವ್ಯಕ್ತಿ ತನ್ನ ಜೀವವನ್ನೇ ಪಣಕ್ಕಿಟ್ಟು ಪಾಕಿಸ್ತಾನದ ಗಲ್ಲಿಗೆ ಹೋಗಿ ಅಲ್ಲಿ ಉಗ್ರರ ಜೊತೆ ಇದ್ದು ಅವ್ರನ್ನೇ ಸದೆ ಪಡೆಯೋದಿದೆಯಲ್ಲ, ಅಂದ್ರೆ ಅವರು ಗುಂಡಿನಿಂದ ಅಲ್ಲ ಯುದ್ಧ ಮಾಡಿದ್ದು, ಬುದ್ಧಿವಂತಿಕೆಯಿಂದ ಯುದ್ಧ ಮಾಡಿದವರು, ಮಿದುಳಿನಿಂದ ಯುದ್ಧ ಮಾಡಿದವರು ಅಂತೇಳಿ ನೋಡಿ. 1973ರಿಂದ 99 ನಡುವೆ ಸುಮಾರು 15 ಹೈಜಾಕ್ಗಳಾಗುತ್ತೆ, ಏರೋಪ್ಲೇನ್ ಹೈಜಾಕ್ಗಳು. ಎಲ್ಲ ನೆಗೋಷಿಯೇಷನ್ಸ್ ಮಾಡಿದವರು ಯಾರು ಅಂದ್ರೆ ಇದೇ ಅಜಿತ್ ದೋವಲ್, ಇನ್ಕ್ಲೂಡಿಂಗ್ IC-814 ಕಂದಹಾರ್ ವಿಮಾನ ಅಪಹರಣ ಇದೆಲ್ಲ, ಅಲ್ಲಿಯವರೆಗೂ ಪ್ರತಿಯೊಂದು ನೆಗೋಷಿಯೇಷನ್ ಮಾಡಿದವರು ಇವರು ಆ ಉಗ್ರರ ಜೊತೆ ಹೋಗಿ ಮಾತುಕತೆ ಹೋಗಿದ್ರೆ ಆ ಗುಂಡಿಗೆ ಅದನ್ನೆಂತ ಗುಂಡಿಗೆ ಆಗಿರ್ಬೋದು ಯೋಚನೆ ಮಾಡಿ. ಅದಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಬರ್ತಾ ಇದ್ದ ಹಾಗೆ ಇವ್ರನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರನ ತೆಗೆದುಕೊಡ್ತಾರೆ ನೋಡಿ. ಅವರೆಷ್ಟು ಲಾಂಗೆಸ್ಟ್ ಸರ್ವಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಇನ್ನೊಬ್ರಿಲ್ಲ, NSA ಇನ್ನೊಬ್ರಿಲ್ಲ. ಅಂದ್ರೆ ಅಂದ್ರೆ ಆ ತಾಕತ್ ಅಂತದ್ದು ಅವ್ರದ್ದು ಅಂತ ಹೇಳಿ, ಆ ಸಾಮರ್ಥ್ಯ ಅಂತ ಇದೆ. ನಾ ಹೇಳ್ದಲ್ಲ, ಯೋಧರ ನೆರಳಿನಂತೆ ಇದ್ದವರು, ಗುಂಡಿನಿಂದ ಯುದ್ಧ ಮಾಡಿದವರು, ಮಿಡಿಲ್ನಿಂದ ಯುದ್ಧ ಮಾಡಿದವರು, ಬುದ್ಧಿವಂತಿಕೆಯಿಂದ ಯುದ್ಧ ಮಾಡಿದವರು ಅಜಿತ್ ದೋವಲ್. ನಾವು ಸ್ಟೋರಿಲಿ ಒಂದು ವಿಷಯ ಹೇಳ್ತೀವಿ, ಏನು ಪಾಕಿಸ್ತಾನದಲ್ಲಿ ಇದ್ದಾಗ ಒಂದು ಮಸೀದಿಯಿಂದ ಅವ್ರು ಹೊರಗೆ ಬರುವಾಗ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಎದುರುಗಡೆ ಬಂದು ಕೇಳ್ತಾನೆ, ನಿನ್ನ ಕಿವಿಯನ್ನು ಚುಚ್ಚಿದಾರಲ್ಲ, ಹಿಂದೂಗಳು ಮಾತ್ರ ಚುಚ್ಚೋದು ಅಂತ ಕೇಳಿದಾಗ ಆತ ಹೇಳ್ತಾನೆ, ಹೌದು ನಾ ಹಿಂದೂ, ಆದ್ರೆ ಮತಾಂತರ ಆಗಿದ್ದೀನಿ ಅಂತ. ಅದಾದ್ಮೇಲೆ ಏನ್ ಮಾಡ್ತಾರೆ ಗೊತ್ತ, ಅವರು ಅದನ್ನ ನಾವ್ ಹೇಳಿಲ್ಲ. ಆಮೇಲೆ ಅವರು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೋತಾರೆ ತಮ್ಮ ಕಿವಿಗೆ. ಆ ಕಿವಿ ಚುಚ್ಚಿರುವ ಗುರುತಿದ್ರು ಕೂಡ ನನ್ನ ಯಾರು ಕಂಡುಹಿಡಿಬಹುದು ಅಂತ ಹೇಳಿ ಆ 2 ಕಿವಿ ಚುಚ್ಚಿರೋದನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೋತಾರೆ ಅಜಿತ್ ದೋವಲ್. ಅಂದ್ರೆ ಎಷ್ಟು ಮೈನ್ಯೂಟ್ ಡೀಟೇಲ್ ಕೂಡ ಅವ್ರಿಗೆ ಗಮನಿಸಿ, ಒಂದು ಸಣ್ಣ ಎಚ್ಚರಿಕೆ ನಾವ್ ಹೇಳ್ತೀವಲ್ಲ, ಒಂದು ರೆಪ್ಪೆ ಅಲಗಿದ್ರು ಕೂಡ ಹಿಡ್ದಾಕದಲ್ಲ, ಹೊಡೆದಾಕ್ಬಿಡ್ತಾರೆ. ಅಂತ ಉಗ್ರರ ನಡುವೆ ಇದ್ದು ಅವ್ರನ್ನೇ ಸದೆ ಹೊಡೆದು ಭಾರತವನ್ನ ರಕ್ಷಣೆ ಮಾಡುವಂತ ಅವರ ಕೀರ್ತಿ ನಿಜಕ್ಕೂ ಕೂಡ ಒಂದೆರಡಲ್ಲ. ಅದು ಕೇವಲ ಉರಿ ಅಟ್ಯಾಕ್ ಆದ್ಮೇಲೆ ಆದಂತಹ ಬಹಳಷ್ಟು ಹೇಳ್ಬಿಡಿ, ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಕೊಟ್ಟಂತ ಉತ್ತರಗಳಿದೆಲ್ಲ ಸಾಕಷ್ಟಿದೆ. ಹೇಳ್ಲಿಕ್ಕೆ ಹೋದ್ರೆ ನಮಗೆ ದಿನಗಳು ಸಾಕಾಗುದಿಲ್ಲ ರಂಜಿತ್. ನಾ ಹೇಳ್ದಲ್ಲ, ಅವ್ರ ಬಗ್ಗೆ ಬರೆಯೋದು, ಅವ್ರ ಬಗ್ಗೆ ಮಾತಾಡೋದು ಒಂದು ಸೆಲೆಬ್ರೇಷನ್. ಥ್ಯಾಂಕ್ ಯು. ಜೈ ಹಿಂದ್.